ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಲಕ್ಕಿ ವರ್ಲ್ಡ್ ಚಾನೆಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ತಾಮ್ರದ ಪಾತ್ರೆಗಳನ್ನು ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ. ತಾಮ್ರ ಹಿತ್ತಾಳೆ ಪಾತ್ರೆನ ಕ್ಲೀನ್ ಮಾಡಬೇಕು ಅಂದರೆ ಪೀತಾಂಬರಿ ಬೇಕು ಅಲ್ವಾ. ಜೊತೆಗೆ ಪೀತಾಂಬರಿ ಹಾಕಿದ್ರೂ ಕೂಡ ಚೆನ್ನಾಗಿ ಉಜ್ಜಬೇಕು, ತೊಳಿಬೇಕು ಅಲ್ವಾ. ಆದರೆ ಆ ಥರ ಯಾವುದೇ ರೀತಿಯಾಗಿ ಕಷ್ಟವನ್ನು ಪಡಬೇಕಾಗಿಲ್ಲ. ಬರೀ ಇದು ಒಂದು ಪೇಸ್ಟನ್ನು ಹಚ್ಚಿ ನೀವು 1 ಸೆಕೆಂಡ್ಗಳ ಕಾಲ ಬಿಟ್ಟರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ಎಷ್ಟೇ ಕರೆ ಕಟ್ಟಿದ್ರೂ ಹಿತ್ತಾಳೆ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಪಳ ಅಂತಲೇ ಹೊಳೆಯುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡ್ಬೋದು ನೀವಿವಾಗ ಇಲ್ಲಿ ನಾನು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಪರವಾಗಿಲ್ಲ, ದೇವರಿಗೆ ಬಳಸುವಂತಹ ಅರಿಶಿಣ ಆದರೂ ಪರವಾಗಿಲ್ಲ, ಅಥವಾ ಅಡುಗೆಗೆ ಬಳಸುವ ಅರಿಶಿಣ ಆದ್ರೂ ಪರವಾಗಿಲ್ಲ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ತಗೋತಾ ಇದ್ದೀನಿ. ಮೊಸರು ಹುಳಿ ಇದ್ರೂ ಪರವಾಗಿಲ್ಲ, ಹುಳಿ ಬಂದಿದೆ ಅಂತ ವೇಸ್ಟ್ ಮಾಡಿ ಬಿಸಾಕ್ತೀವಲ್ವ, ಆ ಮೊಸರು ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಹೋಳು ಆಗುವಷ್ಟು ನಿಂಬೆ ರಸನ ಹಾಕ್ಕೋತಾ ಇದ್ದೀನಿ. ನಿಮಗೆ ಇದರ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದರೆ ಅರಿಶಿಣ ಮೊಸರನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆ ರೀತಿ ಜಾಸ್ತಿ ಹಾಕ್ಕೊಂಡಾಗ ಇದಕ್ಕೆ ನೀವು ಒಂದು ಪೂರ್ತಿಯಾದಂತಹ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇರೋ ಅಳತೆಗೆ ಅರ್ಧ ನಿಂಬೆಹಣ್ಣು ಸಾಕು. ಈಗ ನಿಂಬೆ ರಸವನ್ನು ಹಾಕಿದ ಮೇಲೆ ಎಲ್ಲೂ ಕೂಡ ಗಂಟು ಇಲ್ಲದೆ ಹಾಗೆ ಅರಿಶಿಣ ಮೊಸರು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನು ಈಗ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ತಾಮ್ರದ ತಂಬಿಗೆ ಬರುತ್ತೆ ಅಲ್ವಾ, ಅದನ್ನು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಮೇಲೆಲ್ಲ ಹೇಗೆ ಕರೆ ಕಟ್ಟಿದೆ ಅಂತ ಹೇಳಿ. ಇದಕ್ಕೆ ಈಗ ರೆಡಿ ಮಾಡಿರುವಂತಹ ಪೇಸ್ಟನ್ನು ನಾನಿವಾಗ ಪೂರ್ತಿಯಾಗಿ ಹಚ್ತಾ ಇದ್ದೀನಿ. ತುಂಬ ಜಾಸ್ತಿ ಏನು ಬೇಡ, ಆ ಕರೆ ಮೇಲೆ ನಾವು ಹಾಕಿರುವಂತಹ ಪೇಸ್ಟ್ ನೀಟಾಗಿ ಕೂತ್ರೆ ಸಾಕು. ಆ ರೀತಿಯಾಗಿ ಹಚ್ಕೊಳ್ಳಿ ಸಾಕು. ಇದನ್ನು ಈಗ 1 ಸೆಕೆಂಡ್ಗಳ ಕಾಲ ಬಿಡಿ ಸಾಕು, ತುಂಬ ಹೊತ್ತು ಏನು ಬಿಡೋದು ಬೇಡ. ಈಗ ನಾನು ಇದನ್ನು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಈ ಪೇಸ್ಟನ್ನು ಹಚ್ಚಿದಾಗ ನೀರಲ್ಲಿ ತೊಳೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಹಚ್ಚಿದಂತಹ ಪೇಸ್ಟ್ ಯಾವ ರೀತಿಯಾಗಿ ಕಲರ್ ಕೂಡ ಬಂದಿದೆ ಅಂತ ಹೇಳಿ. ಇದಿಷ್ಟೇ ಕೆಲಸ ಕ್ಲೀನ್ ಮಾಡೋದು. ಆ
ಪೇಸ್ಟನ್ನ ಹಚ್ಚಿ ತೊಳೆದ್ರೇ ಮುಗೀತು. ಇದನ್ನು ಯಾವುದೇ ರೀತಿಯಾಗಿ ಉಜ್ಜಬೇಕು ತಿಕ್ಕಬೇಕು ಅಂತ ಏನಿಲ್ಲ. ನೀವೇನಾದರೂ ಬಳಸುವಂತಹ ತಾಮ್ರ ಅಥವಾ ಹಿತ್ತಾಳೆ ತುಂಬಾ ಕಪ್ಪಾಗಿದ್ದರೆ ಈ ಪೇಸ್ಟನ್ನು ಹಚ್ಚಿ 1 ಸೆಕೆಂಡ್ ಬಿಡಿ ಸಾಕು. ಇಲ್ಲ ಅಷ್ಟೊಂದು ಕರೆ ಕಟ್ಟಿಲ್ಲ ಅನ್ನೋದಾದರೆ ಆ ಪೇಸ್ಟನ್ನು ಹಚ್ಚಿ ಆಗಲೇ ನೀವು ಕೂಡ ತೊಳಿಬಹುದು. ತುಂಬ ಚೆನ್ನಾಗಿಯೇ ಕಲರ್ ಕೂಡ ಬಂದಿರುತ್ತೆ, ಹಾಗೆ ತುಂಬ ಚೆನ್ನಾಗಿ